ಹಾಯ್ ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ, ಸ್ಪರ್ಧಾ ಕಣ್ಮನೆಗಳಿಗೆ ನನ್ನ ಅಚೀವರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ ಮುಖಾಂತರ ವಂದನೆಗಳು. ಈ ವಂದನೆಗಳನ್ನು ತಿಳಿಸುತ್ತಾ ಹಿಂದಿನ ತರಗತಿಯಲ್ಲಿ ಕೃದಂತಗಳು ಮತ್ತು ತದ್ದಿತಾಂತಗಳ ಬಗ್ಗೆ ಮಾಹಿತಿ ನೀಡಿದ್ವಿ. ಆ ಮುಂದುವರಿದ ಭಾಗ ಇವತ್ತು. ಅಂದ್ರೆ ಆ ತರಗತಿಯಲ್ಲಿ ಏನು ಹೇಳಿದ್ವಿ, ಕೃದಂತಗಳು ಅಂದ್ರೆ ಏನು, ಕೃದಂತದಲ್ಲಿ ವಿಧಗಳು ಯಾವ ರೀತಿ ಅದಾವು, ನೆಕ್ಸ್ಟ್ ತದ್ದಿತಾಂತ ಅಂದ್ರೆ ಏನು, ತದ್ದಿತಾಂತದಲ್ಲಿ ವಿಧಗಳು ಯಾವ ರೀತಿ ಅದಾವು ಅನ್ನೋದನ್ನ ಹಿಂದಿನ ತರಗತಿಯಲ್ಲಿ ಇದ್ವಿ. ಹಾಗಾಗಿ ಇವತ್ತ ಕೆಲವು ಉದಾಹರಣೆಗಳನ್ನು ನೋಡೋಣ. ಆ ಕೆಲವು ಉದಾಹರಣೆಗಳನ್ನು ನೋಡಿದಾಗ ನಿಮ್ಗೆ ಇನ್ನಷ್ಟು ಮಾಹಿತಿ ಬರ್ತೈತಿ. ಫಸ್ಟ್ ಏನ್ರಿ, ಅದರಲ್ಲಿ ಕೃದಂತದಲ್ಲಿ 3 ವಿಧಗಳಿದ್ವಿ. 3 ವಿಧಗಳು ಯಾವ್ಲಿ? ಕೃದಂತ ನಾಮ, ಕೃದಂತ ಭಾವನಾಮ, ನೆಕ್ಸ್ಟ್ ಕೃದಂತ ಅವ್ಯಯ. ನೆಕ್ಸ್ಟ್ ಮೊದಲ ಕೃದಂತಗಳು ಅಂದ್ರೆ ಏನ್ರಿ, ಕ್ರಿಯಾ ಪ್ರಕೃತಿಯಿಂದ ರಚನೆ ಅಥವಾ ಕ್ರಿಯಾಪದದ ಮೂಲ ರೂಪಕ್ಕೆ ಹಲವು ಪ್ರತ್ಯಯಗಳು ಸೇರಿ ಒಂದು ಪದ ರಚನೆ ಆದರೆ ಅದನ್ನು ಕೃದಂತ ಪದಗಳು. ನೆಕ್ಸ್ಟ್ ತದ್ದಿತಾಂತಗಳು ಅಂತಂದ್ರೆ ನಾಮಪದದ ಮೂಲ ರೂಪಕ್ಕೆ ಕೆಲವು ಪ್ರತ್ಯಯಗಳು ಸೇರಿ ಒಂದು ಪದ ರಚನೆ ಆದರೆ ಅದನ್ನು ತದ್ದಿತಾಂತ ಎನ್ನುವರು. ತದ್ದಿತಾಂತದಲ್ಲಿ ಕೂಡ 3 ವಿಧಗಳು ಯಾವ್ಯಾವ್ರಿ? ಒಂದು ತದ್ದಿತಾಂತ ನಾಮ, ತದ್ದಿತ ಭಾವನಾಮ, ನೆಕ್ಸ್ಟ್ ತದ್ದಿತ ಅವ್ಯಯ. ಇದರಲ್ಲಿಯೂ ಕೂಡ 3 ವಿಧಗಳು, ಇದರಲ್ಲಿ 3 ವಿಧಗಳು. ಹಾಗಾಗಿ ಕೆಲವು ಉದಾಹರಣೆಗಳು ನೋಡಿ. ನೆಕ್ಸ್ಟ್ ಇಲ್ಲಿ ಫಸ್ಟ್ ತಿನ್ನುವ ಅಂತ ಐತ್ರಿ. ಯಾವ್ದಾಗುತ್ತೆ ತಿನ್ನುವ ಅನ್ನೋ ಪದ? ಕೃದಂತ ನಾಮ ಆಗುತ್ತೋ, ಕೃದಂತ ಭಾವನಾಮ ಆಗುತ್ತೋ, ಕೃದಂತ ಅವ್ಯಯ ಆಗುತ್ತೋ, ಅಥವಾ ತದ್ದಿತ ಅವ್ಯಯಗಳಲ್ಲಿ ಬರ್ತೈತಿ. ಮೊದಲ ಈಟ್ ಅಂದ್ರೆ ಏನ್ರಿ, ಅದು ನೌನು ಅಥವಾ ವರ್ಬರಿ. ಈಟ್ ಅನ್ನೋದು ತಿನ್ನುವ, ಅದು ಯಾವುದೇ ವರ್ಬ್, ಅದು ವರ್ಬ್. ಹಾಗಾಗಿ ಅಂದ್ರೆ ಏನು, ಯಾವ್ದಾರ ಬರ್ತೈತಿ, ಅದು ಕೃದಂತದಲ್ಲಿ ಬರ್ತೈತಿ ಅಂತ ತಿಳ್ಕೊಬೇಕು. ತಿನ್ನುವ ಅಂತ ಐತೆ, ಅದು ತಿನ್ನುವ ಅನ್ನೋದು ಯಾವ್ದೈತಿ? ಕೃದಂತ ನಾಮ. ತಿನ್ನುವ ಕೃದಂತ ನಾಮ. ಇದು ಕೃದಂತ ಭಾವನಾಮ ಏನಾಗ್ಬೋದು ಆ ಪದನ? ಈ ಕೃದಂತ ನಾಮ ತಿನ್ನುವ ಅನ್ನೋದು ಕೃದಂತ ಭಾವನಾಮದಲ್ಲಿ ಏನಾಕೈತಿ? ತಿನ್ನುವಿಕೆ. ಏನಾಗತ್ತಿರೋದು ಇಲ್ಲಿ? ತಿನ್ನುವಿಕೆ. ಇಲ್ಲಿ ಏನಾಗುತ್ತೆ? ಇಲ್ಲಿ ಕೃದಂತ ಅವ್ಯಯದಲ್ಲಿ ತಿಂದ ಅಥವಾ ತಿಂದು ಐತ್ರಿ. ಅಂದ್ರೆ 3 ರಚನೆ ಅದು. ಇಲ್ಲಿ ಏನ್ ಬಂತು? ತಿನ್ನುವ ವ ಬಂತು. ನೆಕ್ಸ್ಟ್ ಇಲ್ಲಿ ಏನ್ ಬಂತು? ಇಕೆ ಬಂತು. ಇಲ್ಲಿ ಏನ್ ಬಂತ್ರಿ? ದು ಬಂತು. ಅಂದ್ರ ಒಂದು ಪದ 3 ಕಾಲಗಳಲ್ಲಿ, ಅಂದ್ರೆ ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತ ಅವ್ಯಯಗಳಲ್ಲಿ ಹೆಂಗ್ ರಚನೆ ಆಕೈತಿ ಅನ್ನೋದನ್ನ ತಿಳ್ಕೊಂಡ್ರಿ. ನೆಕ್ಸ್ಟ್ ಇನ್ನೊಂದು ಪದ ನೋಡ್ರಿ. ನೆಕ್ಸ್ಟ್ ಮಾಡಿದ ಅಂತ ಐತ್ರಿ. ಈ ಮಾಡಿದ ಎಂಬ ಪದ ಯಾವ ರೀತಿ 3 ಇದರಲ್ಲಿ ಚೇಂಜ್ ಆಕೈತಿ? ಈ ಮಾಡಿದ ಎಂಬ ಪದ ಹೆಂಗ್ ಚೇಂಜ್ ಆಕೈತಿ ಹೇಳ್ರಿ ನೋಡೋಣ. ಅಥವಾ ಇನ್ನೊಂದು ಪದ ತೋರಿ, ಯಾವ್ದು ಬೇರೆ ಯಾವ್ದ್ರ ನೀವು ಇದಕ್ಕ ನಡೆಯುವ ಅಂತ ತೋರಿ. ನಡೆಯುವ. ಈ ನಡೆಯುವ ಎಂಬ ಪದವನ್ನು ತಗೊಂಡಾಗ ಯಾವ್ಯಾವ ಕಾಲದಲ್ಲಿ ಚೇಂಜ್ ಆಕೈತಿ ಅಂದ್ರೆ, ನಡೆಯುವ ಅನ್ನೋದು ಏನ್ರಿ? ಹೂವ ಅಂತ ಐತ್ರಿ. ಹೂವ ಯಾವ್ದ್ರಿ? ಕೃದಂತ ನಾಮ. ಇದು ಮೊದಲ ಕೃದಂತ ನಾಮ ಅಥವಾ ತದ್ದಿತ ಅಂತ ತಿಳ್ಕೊಬೇಕಾಯ್ತು ಅಂತಂದ್ರ ನಡೆ, ವಾಕ್ ಏನ್ರಿ? ವರ್ಬ. ವರ್ಬ್ ಅಂತಂದ್ರ ತಿಳಿದ್ರಿ. ನೆಕ್ಸ್ಟ್ ಹೂವ ಪ್ರತ್ಯಯ ನೋಡಿದ್ರಿ. ನೆಕ್ಸ್ಟ್ ಕೃದಂತ ನಾಮ ಅಂತ ಇತ್ತು. ನೆಕ್ಸ್ಟ್ ಕೃದಂತ ಭಾವನಾಮಗಳಲ್ಲಿ ಏನಾಗೈತಿರೋದು? ನಡೆಯುವ ಅನ್ನೋದು ನಡೆಯತಾ. ಏನಾಗತ್ತಿರೋದು? ಕೃದಂತ ನಾಮಗಳ ಭಾವನಾಮಗಳಲ್ಲಿ ನಡೆಯುತ್ತಾ. ನೆಕ್ಸ್ಟ್ ಇದರಲ್ಲಿ ಯಾವುದಲ್ಲಿ? ಕೃದಂತ ಅವ್ಯಯಗಳಲ್ಲಿ ನಡೆಯುತ್ತಾ ಐತ್ರಿ. ನಡೆಯುತ್ತಾ ಅಂದ್ರ ಇಲ್ಲಿ ಕಾಲದ ಬದಲಾವಣೆ. ಅಂದ್ರ ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತ ಅವ್ಯಯ. ಅದೇ ರೀತಿ ತದ್ದಿತ ನಾಮ, ತದ್ದಿತ ಭಾವನಾಮ, ತದ್ದಿತ ಅವ್ಯಯ ಹಿಂಗ್ ಬದಲಾವಣೆ ಆಯ್ತು. ಹಾಗಾಗಿ ಕೆಲವಷ್ಟು ಪದಗಳು ನೋಡೋಣ. ಇಲ್ಲಿ ಕೆಲವು ಪದಗಳದಾವು. ಈ ಪದಗಳನ್ನು ನೋಡಿದಾಗ ನೀವೇ ಗುರುತಿಸ್ಬೇಕು. ಅವನು ಇಟ್ ಕಮ್ಸ್ ಅಂಡರ್ ಕೃದಂತ ಆರ್ ತದ್ದಿತಾಂತ. ಅಂದ್ರ ಕೃದಂತದಲ್ಲಿ ಬರ್ತೈತೋ ಅಥವಾ ತದ್ದಿತಾಂತದಲ್ಲಿ ಬರ್ತೈತೋ, ಅಥವಾ ಕೃದಂತದಲ್ಲಿ ಯಾವ ವಿಧದಲ್ಲಿ ಬರ್ತೈತಿ, ತದ್ದಿತಾಂತದಲ್ಲಿ ಯಾವ ವಿಧದಲ್ಲಿ ಬರ್ತೈತಿ ಅನ್ನೋದನ್ನ ಹೇಳ್ಬೇಕು ನೀವೇ. ನೋಡ್ರಿ ಫಸ್ಟ್ ಉದಾಹರಣೆ ತೋರಿ. ಫಸ್ಟ್ ಒಂದು ಯಾವ್ದ್ರಿ? ಅಂಜಿಕೆ. ಇಟ್ ಮೀನ್ಸ್ ಅಂಜಿಕೆ ಅನ್ನೋದು ಏನ್ರಿ? ನಾಮಪದವು ಅಥವಾ ಕೃದಂತ ಪದವು. ಅದು ಯಾವ್ದ್ರಿ? ಸಾರಿ, ನಾಮಪದವು ಅಥವಾ ಕ್ರಿಯಾಪದವು. ಕ್ರಿಯಾಪದ. ಅಂಜಿಕೆ ಅನ್ನೋದೇನ್ರಿ? ಫಿಯರ್. ಅಂಜಿಕೆ ಯಾವ್ದು? ಕೃದಂತ ನಾಮವು, ಕೃದಂತ ಅವ್ಯಯವು, ನೆಕ್ಸ್ಟ್ ಕೃದಂತ ಭಾವನಾಮವು. ಯಾವ್ದಾಗತ್ತಿರೋದು? ಅಂಜಿಕೆ. ಫಿಯರ್ ಅಂದ್ರೆ ಏನಾಗುತ್ತೆ? ಅಂಜಿಕೆ ಅನ್ನೋದು ಕೃದಂತ ಒಂದೇದ್ರಿ. ಎಲ್ಲ ಬರ್ತೈತಿ? ಇಲ್ಲಿ ಬರ್ತೈತಿ. ಯಾವ್ದ್ರಿ? ಒಂದೇದು ಅಂಜಿಕೆ ಅನ್ನೋದು. ಇಟ್ ಹ್ಯಾಸ್ ಟು ಬಿ ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್ಸ್. ಅಂದ್ರೆ ನಿಮ್ಮ ಭಯ ಅಂದ್ರೆ ಭಾವನಾಮವನ್ನು ವ್ಯಕ್ತಪಡಿಸಕೈತ್ರಿ. ಹಾಗಾಗಿ ಅಂಜಿಕೆ ಅನ್ನೋದು ಕೃದಂತ ಭಾವನಾಮ ಅಂತ ಆಯ್ತು. ನೆಕ್ಸ್ಟ್ ಯಾವ್ದೈತ್ರಿ? ಮರೆತು ಅಂತ ಐತಿ. ಮರೆತು ಯಾವ ಪದ ಆಕೈತಿ? ಫಾರ್ಗೆಟ್.
ಏನಾಗುತ್ತೆ ಮರೆತು ಅನ್ನೋದು, ಅದು ಕೂಡ ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತ ಅವ್ಯಯ ಈ ಮೂರರಲ್ಲಿ ಬರ್ತೈತಿ. ಆ ಮೂರರಲ್ಲಿ ಯಾವುದರಲ್ಲಿ ಬರ್ತೈತಿ ಮರೆತು ಅನ್ನೋದು? ಎದರಲ್ಲಿ ಬರ್ತೈತಿ ಅದು ಮರೆತು ಅನ್ನೋದು? ಕೃದಂತ ಭಾವನಾಮ, ಅದು ಕೂಡ ಯಾವ್ದ್ರಿ ಕೃದಂತ ಭಾವನಾಮ. ಎರಡನೇದ್ದು ಕೂಡ ಇದರಲ್ಲೇ ಬರ್ತೈತಿ, ಒಂದನೇದ್ದು ಇದರಲ್ಲೇ ಬಂತು. ನೆಕ್ಸ್ಟ್ ಯಾವ್ದ್ರಿ ಇಲ್ಲಿ ಕೆಂಪು. ನೆಕ್ಸ್ಟ್ ಮೂರನೇದ್ದು ಪದ ಕೆಂಪು, ಕಲರ್ ಹೇಳಾಕತ್ತೀರಿ. ಕೆಂಪು ಎಂಬುದು ಅದು ಎದರಲ್ಲಿ ಬರ್ತೈತಿ ಕೃದಂತ, ಹೌದು ಅಲ್ಲ? ಕೃದಂತ ನಾಮ, ಕೃದಂತ ಭಾವನಾಮ ಅಥವಾ ತದ್ದಿತ ಎದರಲ್ಲಿ ಬರ್ತೈತಿ? ಫಸ್ಟ್ ಕೆಂಪು ಅನ್ನೋದು ಅದು ತದ್ದಿತ ನಾಮಪದ, ಅದು ನಾಮಪದ ಅಂತ ರಚನೆ ಆಗೈತಿ. ಕೆಂಪು ಅನ್ನೋದು ಹಾಗಾಗಿ ತದ್ದಿತದಲ್ಲಿ ಬರ್ತೈತಿ. ಓಕೆ, ತದ್ದಿತದಲ್ಲಿ ಬಂದ್ರೆ ತದ್ದಿತದಲ್ಲಿ ಎಲ್ಲಿ ಬರ್ತೈತಿ? ತದ್ದಿತದಲ್ಲಿ ಎದ್ರ ಬರ್ತೈತಿ? ತದ್ದಿತ ನಾಮದಲ್ಲಿ ಬರ್ತೈತೋ ಅದು ತದ್ದಿತ ಭಾವನಾಮ ಅಥವಾ ತದ್ದಿತ ಅವ್ಯಯ. ಎದರಲ್ಲಿ ಬರ್ತೈತಿ ಅದು? ತದ್ದಿತ ಭಾವನಾಮ, ಸಾರಿ ತದ್ದಿತ ನಾಮ. ಯಾವ್ದಿರದ ಪದ ಯಾವ್ದೈತಿ ಇಲ್ಲಿ? ಕೆಂಪು. ಕೆಂಪು ಎಂಬುದು ಇಲ್ಲಿ ಬರ್ತೈತಿ. ನೆಕ್ಸ್ಟ್ ಒನ್ ಯಾವ್ದೈತಿ? ನೆಕ್ಸ್ಟ್ ರೀ ಶ್ರೀಮಂತಿಕೆ. ಏನ್ರಿ ಶ್ರೀಮಂತಿಕೆ ಅಂತಂದ್ರ? ಓಕೆ, ಇಟ್ ಹ್ಯಾಸ್ ಟು ಬಿ ಅ ವರ್ಬ್ ಆರ್ ಇಟ್ ಹ್ಯಾಸ್ ಟು ಬಿ ಅ ನೌನ್. ಶ್ರೀಮಂತಿಕೆ ಅನ್ನೋದು, ಶ್ರೀಮಂತ ಅನ್ನೋದು ನಾಮಪದವು ಅಥವಾ ಫಸ್ಟ್ ಏನ್ ತಿಳ್ಕೊಳ್ಳೋದು? ಕ್ರಿಯಾಪದವು. ಶ್ರೀಮಂತ ಅನ್ನೋದು ನಾಮಪದ ಅಥವಾ ಕ್ರಿಯಾಪದ ಅಂತ ತಿಳ್ಕೊಳ್ಳಿ. ಅಂದ್ರೆ ಅದೇನ್ರಿ ಶ್ರೀಮಂತ ಅನ್ನೋದು ನಾಮಪದ ಅಂತ ತಿಳಿತು, ಅದು ನಾಮಪದ ಅಂತ ತಿಳಿತು. ನೆಕ್ಸ್ಟ್ ಶ್ರೀಮಂತಿಕೆ ಅಂತ ಹೇಳಕತ್ತಾರ. ಅಂದ್ರೆ ಅದರಲ್ಲಿ ಬರ್ತೈತಿ ಇದ್ರಾಗ ತದ್ದಿತ ಅಂತ ತಿಳಿತು. ತದ್ದಿತ ಅಂತ ಹೇಳಿದ ನೆಕ್ಸ್ಟ್ ತದ್ದಿತದಲ್ಲಿ 3 ವಿಧಗಳದಾವು. ಈ ತದ್ದಿತದಲ್ಲಿ 3 ವಿಧಗಳಲ್ಲಿ ಎದರಲ್ಲಿ ಬರ್ತೈತಿ? ಶ್ರೀಮಂತಿಕೆ. ಈಕೆ ಪ್ರತ್ಯಯ ಎಲ್ಲೈತ್ರಿ? ಎಲ್ಲೈತ್ರಿ? ಈಕೆ ತದ್ದಿತ ಭಾವನಾಮ. ಶ್ರೀಮಂತಿಕೆ ಅನ್ನೋದೇನ್ಲಿ ತದ್ದಿತ ನಾಮ ಅಥವಾ ತದ್ದಿತ ಭಾವನಾಮ. ಎದರಲ್ಲಿ ಬರ್ತೈತಿ ಅದು? ಶ್ರೀಮಂತಿಕೆ ಅನ್ನೋದು ತದ್ದಿತ ಭಾವನಾಮ. ಯಾವ್ದಿರೋದು? ಶ್ರೀಮಂತಿಕೆ ಅನ್ನೋದು ತದ್ದಿತ ಭಾವನಾಮ. ಎಷ್ಟನೇದ್ರಲ್ಲಿ? 4. ಓಕೆ, ನೆಕ್ಸ್ಟ್ ಒನ್ ಸೀತೆಯಂತೆ. ಓಕೆ, ಸೀತೆಯಂತೆ. ಸೀತೆ ಅನ್ನೋದು ನಾಮಪದವು ಅಥವಾ ಕ್ರಿಯಾಪದ. ಸೀತೆ ಅನ್ನೋದು ಯಾವ್ದ್ರಿ? ನಾಮಪದ. ಅಂದ್ರೆ ಅದು ಕೂಡ ಅದರಲ್ಲಿ ಬರ್ತೈತಿ, ತದ್ದಿತದಲ್ಲಿ ಬರ್ತೈತಿ. ಈ ತದ್ದಿತದಲ್ಲಿ ತದ್ದಿತ ನಾಮ, ತದ್ದಿತ ಭಾವನಾಮ, ತದ್ದಿತ ಅವ್ಯಯ ಈ 3ರಲ್ಲಿ ಎದರಲ್ಲಿ ಬರ್ತೈತಿ? ಪ್ರತ್ಯಯಗಳು ನೋಡ್ರಿ. ಅಂತೆ, ಹಾಗೆ, ಓಲ್, ಪೋಲ್, ತನಕ, ವರೆಗೆ, ಇಂತ, ಆಗಿ, ಸೀತೆಯಂತೆ. ಸೀತೆ ಅಂತೆ. ಅಂತೆ ಪ್ರತ್ಯಯ ಅದರಲ್ಲಿ ಐತಿ, ಐತಿ ತದ್ದಿತ ಅವ್ಯಯ. ಯಾವ್ದು ಬರ್ತೈತಿ? ಸೀತೆಯಂತೆ 5ನೇದ್ದು ಇದರಲ್ಲಿ ಬರ್ತೈತಿ. ನೆಕ್ಸ್ಟ್ ಯಾವ್ದೈತಿ ಇಲ್ಲಿ? ನಮಗಾಗಿ. 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 ನಮಗ ಅಂದ್ರೆ ಮೊದಲು ಏನ್ರಿ? ನಮಗಾಗಿ ಅನ್ನೋದು, ನಮಗ ಅನ್ನೋದು ನಾಮಪದ ಅಥವಾ ಕ್ರಿಯಾಪದ. ನಮಗಾಗಿ. ನಮಗಾಗಿ ಅನ್ನೋದು ಮೊದಲು ಏನ್ರದು? ನಾಮಪದ. ಅಂದ್ರೆ ಎದರಲ್ಲಿ ಬರ್ತೈತಿ? ತದ್ದಿತದಲ್ಲಿ ಬರ್ತೈತಿ. ಆ ತದ್ದಿತದಲ್ಲಿ ಎಷ್ಟು 3 ವಿಧಗಳದಾವು. ಆ ತದ್ದಿತದ 3 ವಿಧಗಳಲ್ಲಿ ಎದರಲ್ಲಿ ಬರ್ತೈತಿ? 1ನೇದಲ್ಲಿ ಬರ್ತೈತೋ ಅಥವಾ 2ನೇದಲ್ಲಿ ಬರ್ತೈತೋ ನೆಕ್ಸ್ಟ್ 3ನೇದಲ್ಲಿ ಬರ್ತೈತೋ. ಅದು ಎದರಲ್ಲಿ ಬರ್ತೈತಿ? ತದ್ದಿತ ಎದರಲ್ಲಿ? ಅವ್ಯಯ. ನಮಗಾಗಿ ಅನ್ನೋದು ಎದರಲ್ಲಿ? ತದ್ದಿತ ಅವ್ಯಯ. ಎಷ್ಟನೇದಿರೋದು? 6ನೇದ್ದು. ನೆಕ್ಸ್ಟ್ ಒನ್ ಐತಿ ಇಲ್ಲಿ ನೋಡ್ರಿ, ಆಗಿ ಅಂತ ಐತಿ. ನಮಗಾಗಿ ತದ್ದಿತ ಅವ್ಯಯ. ಯಾವದ್ರಿ? ನಮಗಾಗಿ. ನೆಕ್ಸ್ಟ್ ನೋಡದೆ. ನೋಡು ಅನ್ನೋದೇನ್ರಿ? ನಾಮಪದವು ಅಥವಾ ಕ್ರಿಯಾಪದವು. ನೋಡು ಅನ್ನೋದು ಕ್ರಿಯಾಪದ. ಕ್ರಿಯಾಪದ ಅಂತಂದ್ರ ಎದರಲ್ಲಿ ಬರ್ತೈತಿ? ಕೃದಂತದಲ್ಲಿ ಬರ್ತೈತಿ. ಈ ಕೃದಂತದಲ್ಲಿ ಮತ್ತೆ ಎದರಲ್ಲಿ ಬರ್ತೈತಿ? ನೋಡದೆ ಅನ್ನೋದ್ರಿ. ಈ ಕೃದಂತದಲ್ಲಿ 3 ವಿಧಗಳದಾವು. ಆ 3 ವಿಧದಲ್ಲಿ ಎದರ ಬರ್ತೈತಿ? ಕೃದಂತ ನಾಮ, ಕೃದಂತ ಅವ್ಯಯ, ನೆಕ್ಸ್ಟ್ ಯಾವ್ದದವ್ರಿ? ಕೃದಂತ ಭಾವನಾಮ ಅಂತ 3 ಅದಾವು. ಈ 3ರಲ್ಲಿ ಮತ್ತ ಅದು ಎದರಲ್ಲಿ ಬರ್ತೈತಿ ಅಂತ ಹೇಳ್ಬೋದು. ಯಾವ್ದ್ರಿ ಅದು ಪದ? ನೋಡದೆ. ನೋಡದೆ ಅನ್ನೋದು ಎದರಲ್ಲಿ ಬರ್ತೈತಿ? ಕೃದಂತ. ನೋಡದೆ ಅನ್ನೋದೇ ಫಸ್ಟ್ ನಾಮಪದ ಅಥವಾ ಕ್ರಿಯಾಪದ. ಮೊದಲು ಅದನ್ನು ಗುರುತಿಸ್ಬೇಕು. ಮೊದಲು ಅದನ್ನು ಗುರುತಿಸಿದ್ರಿ ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ನೋಡಾಕ ಹೇಳಾಕ ಈಜಿ ಆಕೈತಿ. ನೋಡದೆ ಎದರಲ್ಲಿ ಬರ್ತೈತಿ? ನೋಡು ಏನ್ರಿ? ಕ್ರಿಯಾಪದ. ನೋಡದೆ ಎದರಲ್ಲಿ ಐತಿ? ನೋಡಿದ್ರಲ್ಲಿ ಕೃದಂತ ನಾಮ ದ ವ ಅದೇ. ನೆಕ್ಸ್ಟ್ ಈಕೆ ಅದು ಉ. ಕೃದಂತ ಅವ್ಯಯ ನೋಡ ಅದೇ. ಅದೇ ಐತ್ರಿ. ಎದರಲ್ಲಿ ಬರ್ತೈತಿ ಅದು? ನೋಡದೆ ಅನ್ನೋದು 7 ಇಲ್ಲಿ ಬರ್ತೈತಿ. ಮುಗಿದು 7. ನೆಕ್ಸ್ಟ್ ಓದುತ್ತಾ. ಇಟ್ ಮೀನ್ಸ್ ರೀಡಿಂಗ್ ಅಂತ ಹೇಳಾಕತ್ತಾರ. ರೀಡ್ ಅನ್ನೋದು ಏನ್ರಿ? ಕ್ರಿಯಾಪದ.
ರೀಡ್ ಅನ್ನೋದು ಕ್ರಿಯಾಪದ ಅಂತ ಗೊತ್ತಾಯ್ತು ಅಂತಂದ್ರೆ ನೆಕ್ಸ್ಟ್ ಅದು ಎದರಲ್ಲಿ ಬರ್ತೈತಿ, ಕೃದಂತದಲ್ಲಿನೇ ಬರ್ತೈತಿ. ಈ ಕೃದಂತದಲ್ಲಿ ಮತ್ತೆ ಎದರಲ್ಲಿ ಬರ್ತೈತಿ, ಕೃದಂತ ಎದರ ಬರ್ತೈತಿ, ಅವ್ಯಯ. ಯಾವ್ದು ಎಷ್ಟನೇದ್ರದು, 8ನೇದ್ದು. ಓದುತ್ತಾ, ಉತ್ತ ಅಂತ ಐತ್ರಿ. ನೆಕ್ಸ್ಟ್ ಒನ್ ತಿನ್ನುವ. ತಿನ್ನುವ ತಿನ್ನುವ ಅನ್ನೋದೇನ್ರಿ, ನಾಮಪದವೋ ಅಥವಾ ಕ್ರಿಯಾಪದ. ತಿನ್ನು ಅನ್ನೋದು ಮೊದಲನೇದಾಗಿ ನಾಮಪದವೋ ಅಥವಾ ಕ್ರಿಯಾಪದವೋ ಅನ್ನೋದನ್ನ ತಿಳ್ಕೊಳ್ಬಾರ್ದು. ತಿನ್ನುವುದೇನ್ರಿ, ಈಟ್. ಏನ್ರಿ ಈಟ್ ಅಂತಂದ್ರೆ ಕೃದಂತ ನಾಮವು ಅಥವಾ ಕೃದಂತಜಿತ ನಾಮವು. ಅದಕ್ಕೆ ಏನಾಗುತ್ತಲ್ಲಿ ತಿನ್ನುವ ಅಂತ ಹೇಳಕತ್ತೇವೆ. ತಿನ್ನು ಅಂತ ಹೇಳಕತ್ತಿಲ್ಲ, ಈಟ್ ಅಂತ ಹೇಳಕತ್ತಿಲ್ಲ. ತಿನ್ನುವ. ತಿನ್ನುವ ಅಂತ ಬರ್ತೈತಿರೋದು ಕೃದಂತ ನಾಮ. ಎಷ್ಟನೇತಿರೋದು, ತಿನ್ನುವ ಕೃದಂತ ನಾಮ. ಇದರಲ್ಲಿ ಬರ್ತೈತಿ ಕೃದಂತ ನಾಮ ತಿನ್ನುವ ಐತಿ. ತಿನ್ನು ಅನ್ನೋದು ಮೊದಲೇನು, ಕೃದಂತ. ತಿನ್ನು ಇಟ್ ಮೀನ್ಸ್ ಈಟ್. ಈಟ್ ಅಂದ್ರೆ ಏನು, ಕ್ರಿಯಾಪದ. ಕ್ರಿಯಾಪದಕ್ಕೆ ಯಾವ ಪ್ರತಿ ಐತಿ, ಓ ಪ್ರತಿ ಐತಿ. ಓ ಪ್ರತಿ ಅದರಲ್ಲಿ ಐತಿ, ಕೃದಂತ ನಾಮ. ನೆಕ್ಸ್ಟ್ ತಿನ್ನದೆ. ಅದು ಎದರಲ್ಲಿ ಬರ್ತೈತಿ, ತಿನ್ನದೆ ಅನ್ನೋದು ತಿನ್ನದೆ. ತಿನ್ನುವ ಅಂತ ಅದ್ರಾಗಿತ್ತು. ನೆಕ್ಸ್ಟ್ ತಿನ್ನದೆ ಕೂಡ ಅದು ಎದರಲ್ಲಿ ಬರ್ತೈತಿ, ಅದು ಕೂಡ ಇದರಲ್ಲೇ ಬರ್ತೈತಿ. ಎದರಲ್ಲಿ ರೀ, ಎಷ್ಟನೇ ತಿನ್ನದೆ ಅನ್ನೋದು, ಅದು 10ನೇದು. ಅದು ಇದರಲ್ಲೇ ಬರ್ತೈತಿ, ತಿನ್ನದೆ. ನೆಕ್ಸ್ಟ್ ಬುದ್ಧಿವಂತ. ಇಟ್ ಮೀನ್ಸ್ ಇಂಟೆಲಿಜೆನ್ಸ್ ಫೆಲೋ. ಇಂಟೆಲಿಜೆನ್ಸ್ ಅನ್ನೋದು ಅದರ ಬರ್ತೈತಿ, ನಾಮಪದದಲ್ಲಿ ಬರ್ತಿತ್ತು ಅಥವಾ ಕ್ರಿಯಾಪದದಲ್ಲಿ ಬರ್ತಿತ್ತು ಇಂಟೆಲಿಜೆನ್ಸ್ ಅನ್ನೋದು. ಬುದ್ಧಿವಂತ ಅನ್ನೋದು ಎದರ ಬರ್ತೈತಿ, ತದ್ದಿತ ಅಂತ. ಈ ತದ್ದಿತ ಅಂತದಲ್ಲಿ ಮತ್ತೆ 3 ಅದಾವ. ಯಾವ್ದೈತ್ರಿ, ತದ್ದಿತ ನಾಮ, ತದ್ದಿತ ಭಾವನಾಮ, ನೆಕ್ಸ್ಟ್ ತದ್ದಿತ ಅವ್ಯಯ. ಈ 3ರಲ್ಲಿ ಎದರಲ್ಲಿ ಬರ್ತೈತಿ, ಯಾವ್ದ್ರಿ, ಬುದ್ಧಿವಂತ. ಎದರ ಬರ್ತೈತಿ, ಬುದ್ಧಿವಂತ ರೀ. ಎದ್ರಾಗದಾವ ಇಲ್ಲಿ, ಅದು ತದ್ದಿತ ಅವ್ಯಯದಲ್ಲಿ ಬರ್ತೈತಿ. ಯಾವ್ದ್ರಿ, ಬುದ್ಧಿವಂತ 11. ನೆಕ್ಸ್ಟ್ ಬುದ್ಧಿವಂತನಿಗಾಗಿ. ಅದು ಎದರಲ್ಲಿ ಬರ್ತೈತಿ, ಅದು ಕೂಡ ತದ್ದಿತ ಅವ್ಯಯ 12. ನೆಕ್ಸ್ಟ್ ಬರೆದ, ಓದಿದ ಅಂತ ಹೇಳ್ತೀವಿ. ಬರೆದ, ಓದಿದ ಅಂತ ಹೇಳ್ತೀವಿ. ಅದು ಯಾವ ಪದ, ಮೊದಲ ಕೃದಂತ ಓ ಅಥವಾ ತದ್ದಿತವು. ಮೊದಲದ ಏನೈತಿ, ಬರೆದ ಅಂತ ಐತಿ. ಈ ಬರೆದ ಎಂಬುವ ಪದ ಮೊದಲ ಕೃದಂತ ಪದವೋ ಅಥವಾ ತದ್ದಿತ ಪದವೋ ಎಂಬುದನ್ನ ಗುರುತಿಸ್ತಾರೆ ಮೊದಲು. ಹಾಗಾಗಿ ಬರೆದ ಅನ್ನೋದು ಏನ್ರಿ, ಇಟ್ ಹ್ಯಾಸ್ ಟು ಬಿ ಎ ವರ್ಬ್. ಓಕೆ, ವರ್ಬ್ ಬಂದ್ರೆ ಏನಾಗ್ತದೆ, ಅದು ಕೃದಂತ ಪದ ಆಗೈತಿ. ಅಂದ್ರೆ ಕೃದಂತ ಪದ ಆಯ್ತಂತಂದ್ರ ಕೃದಂತದಲ್ಲಿ ಯಾವ ವಿಧ ಬರ್ತೈತಿರೋದು ಅಂದ್ರ ಬರೆದ ಎಂಬುದು ಎದರ ಬರ್ತೈತಿ, ಕೃದಂತದಲ್ಲಿ ಕೃದಂತ ನಾಮ ಐತ್ರಿ. ಇಲ್ಲಿ ದ ಬರೇ ದ ಪ್ರತಿ ಐತಿ, ಕೃದಂತ ನಾಮ ಅಂತ ಬರ್ತೈತಿ. ಯಾವ್ದ್ರದು, 13ನೇದ್ದು ಕೃದಂತ ನಾಮ. ನೆಕ್ಸ್ಟ್ ಒನ್ ಹಿರಿಮೆ. ಏನ್ರಿ ಹಿರಿಮೆ ಅನ್ನೋದು, ಓಕೆ, ಇಟ್ ಹ್ಯಾಸ್ ಟು ಬಿ ಅ ವರ್ಡ್ ಆರ್ ಇಟ್ ಹ್ಯಾಸ್ ಟು ಬಿ ಅ ನೇಮ್. ಯಾವ ಪದ ಅಂದ್ರೆ ಮೊದಲನ್ನು ಗುರುತಿಸ್ತೇವೆ. ಮೊದಲು ಅದು ನಾಮಪದವೋ ಅದು ಕ್ರಿಯಾಪದವೋ. ಯಾವುದು, ಹಿರಿಮೆ ಎಂಬುದು ನಾಮಪದ ಐತೋ ಅಥವಾ ಯಾವ ಪದ ಐತಿ ಅದನ್ನ ತಿಳ್ಕೊಳ್ಳಿ. ಅಂದ್ರೆ ಹಿರಿಮೆ ಅನ್ನೋದೇನ್ರಿ, ನಾಮಪದ ಅಂದ್ರೆ ತದ್ದಿತದಲ್ಲಿ ಬರ್ತೈತಿ. ಈ ತದ್ದಿತದಲ್ಲಿ ಎದರಲ್ಲಿ ಬರ್ತೈತಿ, ಓಕೆ, ತದ್ದಿತ ಅಂತ ತಿಳಿತು, ಅದು ಕೃದಂತ ಅಲ್ಲ ಅಂತ ತಿಳಿತು ಹಿರಿಮೆ ಅನ್ನೋದು. ನೆಕ್ಸ್ಟ್ ತದ್ದಿತದಲ್ಲಿ ಅಂತಂದ್ರಿ, ಈ ತದ್ದಿತದಲ್ಲಿ ಮತ್ತೆ ಎದರಲ್ಲಿ ಬರ್ತೈತಿ, ತದ್ದಿತದಲ್ಲಿ ಯಾವುದರಲ್ಲಿ ಪ್ರಮುಖವಾಗಿ ಬರ್ತೈತಿ, ಯಾವ್ದ್ರೆ ಹಿರಿಮೆ ಎಂಬುದು. ಓಕೆ, ಹಿರಿಮೆ ಅಂತ ಐತಿ, ಯಾವ್ದ್ರಲ್ಲಿ ಬರ್ತೈತಿ, ಐತ್ರಿ ಮೇ ತದ್ದಿತ ಭಾವನಾಮ. ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಕತ್ತೀರಿ ಅದು. ಹಾಗಾಗಿ ಹಿರಿಮೆ ಎಂಬುದು ಎದರಲ್ಲಿ ಬರ್ತೈತಿ, ತದ್ದಿತ ಭಾವನಾಮ. ಇಲ್ಲಿ ಸಿಂಪಲ್ ಆಗಿ ತಿಳ್ಕೊಂಬಿಡ್ರಿ. ಅದು ಮೊದಲ ಕ್ರಿಯಾಪದ ಐತೋ, ಅದು ಮೊದಲ ನಾಮಪದ ಐತೋ ತಿಳ್ಕೊಂಡ್ರಿ ಅಂದ್ರೆ ನೆಕ್ಸ್ಟ್ ನಾಮಪದದಲ್ಲಿ 3 ವಿಧಗಳದವು. ನೆಕ್ಸ್ಟ್ ಕ್ರಿಯಾಪದ ತದ್ದಿತದಲ್ಲಿ 3 ವಿಧಗಳದವು, ಕೃದಂತದಲ್ಲಿ 3 ವಿಧಗಳು. ಆ 3 ವಿಧದಲ್ಲಿ ನೆಕ್ಸ್ಟ್ ಅದರಲ್ಲಿ ಯಾವ್ದು ಬರ್ತೈತಿ ಮೊದಲನ್ನ ತಿಳ್ಕೊರಿ. ಇದು ವರ್ಬ್ ಐತೋ ಅಥವಾ ನೌನ್ ಐತೋ. ವರ್ಬ್ ಐತೆ ಅಂತಂದ್ರೆ ಕೃದಂತದಲ್ಲಿ ಬರ್ತೈತಿ. ನೆಕ್ಸ್ಟ್ ನೌನ್ ಐತೆ ಅಂತಂದ್ರೆ ತದ್ದಿತದಲ್ಲಿ ಬರ್ತೈತಿ. ನೆಕ್ಸ್ಟ್ ಇಲ್ಲಿ ಪ್ರತ್ಯಯಗಳನ್ನು ಚೆಕ್ ಮಾಡ್ಬೇಕು. ಆ ಪ್ರತ್ಯಯಗಳನ್ನು ನೋಡಿದಾಗ ಮತ್ತದು ಯಾವ್ದ್ರಲ್ಲಿ ಬರ್ತೈತಿ, ಸಬ್ ಅನ್ನೋದನ್ನ ತಿಳ್ಕೋಬೇಕು. ಯಾವ್ದ್ರಿ, ಹಿರಿಮೆ ಎಂಬುದು ತದ್ದಿತ ಭಾವನಾಮ. ನೆಕ್ಸ್ಟ್ ತಿಂದ. ಈಟ್, ಏಟ್, ಈಟನ್. ವರ್ಬ, ಈಟ್ ಅನ್ನೋದೇನು ವರ್ಬ ಅಂದ್ರೆ ಎದ್ರ ಬರ್ತೈತಿ, ಈಟ್ ಅನ್ನೋದ್ರಿ ಫಸ್ಟ್ ಅನ್ನೋದು ತಿಳ್ಕೊರಿ. ತಿಂದ ಅನ್ನೋದು ಎದ್ರ ಬರ್ತೈತಿ, ಮೊದಲ ಕೃದಂತದಲ್ಲಿ ಬರ್ತೈತಿ. ಈ ಕೃದಂತದಲ್ಲಿ ಮತ್ತೆ ಎದರಲ್ಲಿ ಬರ್ತೈತಿ, ಅದ್ರಿಗೆ ಕೃದಂತ ನಾಮದಲ್ಲಿ ಬರ್ತೈತಿ. ತಿಂದ ಎಷ್ಟಂದ್ರದು 15 ಇಲ್ಲಿ ಬರ್ತೈತಿ. ನೆಕ್ಸ್ಟ್ ಒನ್ ಹಾಡುತ್ತಾ. ಏನಂತ ಹೇಳಕತ್ತಾರೆ, ಹಾಡುತ್ತಾ ಅಂತ ಹೇಳಕತ್ತಾರೆ. ಓಕೆ, ಸಿಂಗಿಂಗ್.
ಇಟ್ ಹ್ಯಾಸ್ ಟು ಬಿ ವರ್ಬ್ ಆರ್ ಇಟ್ ಹ್ಯಾಸ್ ಟು ಬಿ ಅ ನೌನ್. ಅದು ನಾಮಪದವು ಅಥವಾ ಕ್ರಿಯಾಪದವು ಯಾವುದ್ರಿ? ಸಾರಿ, ಹಾಡುತ್ತಾ ಅನ್ನೋದು ಯಾವ್ದ್ರಿ? ಅದು ಕ್ರಿಯಾಪದ ಆಯಿತು ಅಥವಾ ನಾಮಪದ ಆಯಿತು? ಅದು ಹಾಡುತ್ತಾ ಅನ್ನೋದೇನ್ರಿ? ಕ್ರಿಯಾಪದ ಅಂತ ಗೊತ್ತಾಯ್ತು. ಕ್ರಿಯಾಪದ ಅಂತ ಗೊತ್ತಾಗಿಂದ ನೆಕ್ಸ್ಟ್ ಅದರ ಬರ್ತದೆ ಅಂತ ಗೊತ್ತಾಯ್ತು ನಿಮ್ಗೆ. ಕೃದಂತದಲ್ಲಿ ಬರ್ತಾ ಇತ್ತು ಗೊತ್ತಾಯ್ತು. ಕೃದಂತದಲ್ಲಿ ಮತ್ತೆ 3 ವಿಧಗಳು: ಕೃದಂತ ನಾಮ, ಕೃದಂತ ಭಾವನಾಮ, ನೆಕ್ಸ್ಟ್ ಕೃದಂತ ಅವ್ಯಯ ಅಂತ ಐತಿ. ಹಾಗಾಗಿ ಎದರಲ್ಲಿ ಬರ್ತೈತದ? ಉತ್ತ ಪ್ರತ್ಯಯ ಐತಿ, ಹಾಡುತ್ತಾ. ಎಲ್ಲೈತಿರದ? ಹಾಡುತ್ತಾ. ಉತ್ತ ಪ್ರತ್ಯಯ ಐತಿ, ಹಾಗಾಗಿ ಹಾಡುತ್ತಾ ಎಂಬುದು ಕೃದಂತ ಅವ್ಯಯದಲ್ಲಿ ಬರ್ತೈತಿ. ಎಷ್ಟನೇದ್ರದು? 14ನೇದ್ದು. ನೆಕ್ಸ್ಟ್ ಒನ್, ಹೂವಾಡಗಿತ್ತಿ. ಹೂವಾಡಗಿತ್ತಿ ಎಂಬುದು ಯಾವುದರಲ್ಲಿ ಬರುವಂಥ ಪ್ರಮುಖ ಪದ? ಹೂವಾಡಗಿತ್ತಿ ಅನ್ನೋದೇನು ಮೊದಲೇನ್ರಿ? ನೌನ್ ಆರ್ ವರ್ಬ್. ಕ್ರಿಯಾಪದದಿಂದ ರಚನೆ ಆಗೈತಿ, ನಾಮಪದದಿಂದ ರಚನೆ ಆಗೈತಿ. ಹೂವಾಡಗಿತ್ತಿ ಅನ್ನೋದು ಅಂದ್ರೆ ನಾಮಪದದಿಂದ ರಚನೆ ಆಗೈತಿ. ನಾಮಪದದಿಂದ ರಚನೆ ಆಗೈತಿ ಅಂದ್ರೆ ಬರಬೇಕು ಕೃದಂತದ ತದ್ದಿತಾಂತದಲ್ಲಿ ಬರಬೇಕು. ಈ ತದ್ದಿತಾಂತದಲ್ಲಿ ಮತ್ತೆ 3 ವಿಧಗಳು. ಈ ತದ್ದಿತಾಂತದ 3 ವಿಧಗಳಲ್ಲಿ ಎದರಲ್ಲಿ ಬರ್ತೈತಿ ಹೂವಾಡಗಿತ್ತಿ ಎಂಬುದು? ನೋಡ್ರಿ ಹೂವಾಡಗಿತ್ತಿ ಅನ್ನೋದು ಯಾವ್ದ್ರಲ್ಲಿ ಬರ್ತೈತಿ? ತದ್ದಿತ ನಾಮವು, ತದ್ದಿತ ಭಾವನಾಮವು ಅಥವಾ ತದ್ದಿತ ಅವ್ಯಯವು. ಹೂವಾಡಗಿತ್ತಿ ಎಂಬುದ್ರೆ ತದ್ದಿತ ನಾಮ. ಯಾವ್ದ್ರ ಬರ್ತೈತೆ ಅಂದ್ರೆ ಅದು ಎಲ್ಲಿರೋದು? ಹೂವಾಡಗಿತ್ತಿ. ಅದು ನೋಡು ಯಾವ್ದ್ರ ಬರ್ತೈತಿ? ಇದರಲ್ಲಿ ಬರ್ತೈತಿ. ಓಕೆ, ನೆಕ್ಸ್ಟ್ ಒನ್, ನಗುತ್ತಾ. ಇಟ್ ಮೀನ್ಸ್ ಲಾಫಿಂಗ್. ಓಕೆ, ಲಾಫಿಂಗ್ ಅನ್ನೋದು ಕ್ರಿಯಾಪದವೋ ಅಥವಾ ನಾಮಪದವೋ? ಅದು ಕ್ರಿಯಾಪದ ಅಂದ್ರೆ ಕೃದಂತದಲ್ಲಿ ಬರ್ತದೆ ಅಂತ ಗೊತ್ತಾಯ್ತು. ಓಕೆ, ಕೃದಂತದಲ್ಲಿ ಮತ್ತೆ ಎಲ್ಲಿ ಬರ್ತೈತಿ? ಕೃದಂತದಲ್ಲಿ 3 ಅದಾವು. ಆ 3ರಲ್ಲಿ ಎಲ್ಲಿ ಬರ್ತೈತಿ? ಆ ಕೃದಂತದ 3 ವಿಧಗಳಲ್ಲಿ ಎಲ್ಲಿ ಬರ್ತೈತಿ ಅಂತಂದ್ರೆ ಯಾವ್ದ್ರಿ? ನಗುತ್ತಾ ಅನ್ನೋದು. ನಗುತ್ತಾ ಪ್ರತ್ಯಯಗಳು ನೋಡ್ರಿ ಮುಂದೆ. ನೆಕ್ಸ್ಟ್ ಎಲ್ಲಿ ಬರ್ತದ? ಕೃದಂತ ಅವ್ಯಯಗಳಲ್ಲಿ. ನಗುತ್ತಾ ಎಂಬುದು ಇದು ಕೃದಂತ ಅವ್ಯಯದಲ್ಲಿ ಬರುವಂತ ಪ್ರಮುಖ ಪದ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಮಾಯಗಾತಿ. ಯಾವ್ದಂತ ಹೇಳಕತ್ತಲ್ಲಿ? ಮಾಯಗಾತಿ. ಓಕೆ, ಮಾಯಗಾತಿ ಅನ್ನೋದು ಏನಿದೆ? ನಾಮಪದವು, ಕ್ರಿಯಾಪದವು, ನಾಮಪದ. ಮಾಯಗಾತಿ ಎಂಬುದು ನಾಮಪದ. ಅಂದ್ರೆ ನಾಮಪದ ಅಂತ ಬರ್ತೈತಿ, ತದ್ದಿತದಲ್ಲಿ ಬರ್ತೈತಿ. ಓಕೆ, ಇದರಲ್ಲಿ ಮತ್ತೆ ಎಲ್ಲಿ ಬರ್ತೈತಿ? ಇದರಲ್ಲಿ ಬರ್ತೈತಿ. ಅದರಲ್ಲಿ ತದ್ದಿತ ನಾಮ, ತದ್ದಿತ ಭಾವನಾಮ, ತದ್ದಿತ ಅವ್ಯಯ ಅಂತೈತಿ. ಹಾಗಾಗಿ ತದ್ದಿತ ನಾಮದಲ್ಲಿ ಬರ್ತೈತಿ ಯಾವ್ದ್ರಿ? ಮಾಯಗಾತಿ. ಮಾಯಗಾತಿ ಎಷ್ಟೈತಿ? 19. 19 ಬರ್ತೈತಿ, ಇದರಲ್ಲಿ ಬರ್ತೈತಿ. 19 ಮಾಯಗಾತಿ ಎಂಬ ಪದ ತದ್ದಿತ ನಾಮ ಐತ್ರಿ. ಗಾತಿ ಸಿಂಪಲ್ ಆಗಿ ನೆನಪಿಟ್ಕೋಬೇಕು ಅಷ್ಟೇ ಇರಲಿ. ನೆಕ್ಸ್ಟ್ ಒನ್, ನೆಕ್ಸ್ಟ್ ಯಾವ್ದೈತಿ? ನಗುತ್ತಾ ಆಯ್ತು, ನೆಕ್ಸ್ಟ್ ಮಾಯಗಾತಿ ಆಯ್ತು, ನೆಕ್ಸ್ಟ್ ಸರಳತನ. ಇಟ್ ಮೀನ್ಸ್ ಸಿಂಪ್ಲಿಸಿಟಿ. ಓಕೆ, ಸರಳತನ ಎಂಬುದು ನಾಮಪದವು ಅಥವಾ ಕ್ರಿಯಾಪದವು. ಸರಳತನ ಎಂಬುದೇನ್ರಿ? ನಾಮಪದ. ನಾಮಪದ ಅಂದ್ರೆ ತದ್ದಿತ ಪದಗಳಲ್ಲಿ ಬರ್ತೈತಿ. ಓಕೆ, ತದ್ದಿತದಲ್ಲಿ ಮತ್ತ 3 ವಿಧಗಳು. ಆ 3 ವಿಧಗಳಲ್ಲಿ ಎಲ್ಲಿ ಬರ್ತೈತಿ? ಯಾವ್ದ್ರಿ? ಸರಳತನ ಅನ್ನೋದೇನ್ರಿ? ಅದು ಭಾವನೆಗಳನ್ನು ವ್ಯಕ್ತಪಡಿಸೋದು ಅಥವಾ ನಾಮಪದವು ಅಥವಾ ತದ್ದಿತ ಅವ್ಯಯವು. ಅದು ಭಾವನೆಗಳನ್ನು ವ್ಯಕ್ತಪಡಿಸೋದು. ಹಾಗಾಗಿ ತದ್ದಿತ ಭಾವನಾಮ ಆಕೈತಿ. ಯಾವ್ದ್ರಿ? ಸರಳತನ ಎಂಬುದು 20ನೇದು ಏನಾಕೈತಿ? 20ನೇದು ತದ್ದಿತ ಭಾವನಾಮ ಪದ ಅಂತ ಹೇಳ್ಬೋದು. ಯಾವ್ದ್ರಿ? ಸರಳತನ. ನೆಕ್ಸ್ಟ್ ಒನ್ನ ನಗುತ್ತಾ. ನೆಕ್ಸ್ಟ್ ಯಾವ್ದೈತಿರ್ಲಿ? ನೆಕ್ಸ್ಟ್ ಒನ್ನ ಪದ ಯಾವ್ದೈತಿ? ಸಾರಿ, ದೇವರಿಗಿಂತ. ನೆಕ್ಸ್ಟ್ ಯಾವ್ದೈತಿಲಿ? ದೇವರು. ದೇವರು ಅನ್ನೋದೇನ್ರಿ? ಕೃದಂತ ಪದವು ಅಥವಾ ನಾಮಪದವು. ಕೃದಂತ ಪದವು ಅಥವಾ ನಾಮಪದವು ದೇವರು ಎಂಬುದು. ದೇವರು ಎಂಬುದೇನ್ರಿ? ಅದು ಕೃದಂತ ಪದ. ಯಾಕ್ರಿ ಕೃದಂತ ಪದ? ಅದು ನಾಮಪದ. ಹಂಗಾಗಿ ಆ ನಾಮಪದದಲ್ಲಿ ಮತ್ತ ಯಾವ ವಿಧದಲ್ಲಿ ಬರ್ತೈತಿ? ದೇವರಿಗಿಂತ ಅಂತ ಹೇಳಕತ್ತಾರೆ. ಅಂದ್ರೆ ನೋಡ್ರಿ, ದೇವರಿಗಿಂತ ಯಾವ್ದೋ ಪ್ರತ್ಯಯಗಳು ನೋಡ್ರಿ, ಇಂಥ ಪ್ರತ್ಯಯ ಐತಿ. ಹಾಗಾಗಿ ತದ್ದಿತ ಅವ್ಯಯ. ಯಾವ್ದ್ರಿ? ದೇವರಿಗಿಂತ. 21 ದೇವರಿಗಿಂತ ಅಂತಂದು ಪದ ಏನೈತಿ? ಇಂಥ ಪ್ರತ್ಯಯ ಐತಿ. ಹಾಗಾಗಿ ತದ್ದಿತ ಅವ್ಯಯ ಆಕೈತಿ. ಅದು ಯಾವ್ದ್ರಿ? ನಾಮಪದ ಇರುವುದರಿಂದ ಈ ತದ್ದಿತ ಅವ್ಯಯಗಳಲ್ಲಿ ತದ್ದಿತ ಅವ್ಯಯದ ಪ್ರತ್ಯಯ ಹೊಂದೈತಿ. ಹಾಗಾಗಿ ತದ್ದಿತ ಅವ್ಯಯ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್, ಮನೆ ತನಕ. ಎಲ್ಲಿ ಅಂತ ಅಂದ್ರೆ ಮನೆಯವರೆಗೆ ಅಂತ ಹೇಳಕತ್ತಾರೆ ಅವರು. ಮನೆ ತನಕ ಅನ್ನೋದೇನ್ರಿ? ಅದು ಕೂಡ
ನಾಮಪದವು ಅಥವಾ ಕ್ರಿಯಾಪದವು? ಅದು ಕ್ರಿಯಾಪದ. ಕ್ರಿಯಾಪದ ಹೌದಾ? ಕ್ರಿಯಾಪದ ಇದು ಮನೆತನಕ ನಾಮಪದ. ಅಂದ್ರೆ ನಾಮಪದ ಅಂತಂದ್ರೆ ಎದ್ರ ಬರ್ತೈತಿ? ನಾಮಪದ ಎದ್ರ ಬರ್ತೈತಿ? ಇದು ತದ್ದಿತದಲ್ಲಿ ಬರ್ತೈತಿ. ಓಕೆ, ತದ್ದಿತದಲ್ಲಿ ಮತ್ತೆ ಎದ್ರ ಬರ್ತೈತಿ? ತದ್ದಿತ ಅವ್ಯಯದಲ್ಲಿ ಬರ್ತೈತಿ. ಯಾವ್ದ್ರಿ? 22. 22 ಮನೆಯ ತನಕ. ನೆಕ್ಸ್ಟ್ ಒನ್ ಕುಣಿದ. ಕುಣಿದ ಅಂದ್ರೆ ಏನಂತ ಹೇಳಕತ್ತಾರಲ್ಲಿ? ಡ್ಯಾನ್ಸ್. ಡ್ಯಾನ್ಸ್ 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 ವರ್ಬ್. ಅದೇನ್ರಿ? ಕ್ರಿಯಾಪದ. ಆ ಕ್ರಿಯಾಪದ ಅಂತ ಗೊತ್ತಾಯ್ತು ಅಂತಂದ್ರೆ ಎದ್ರ ಬರ್ತೈತಿ? ಕೃದಂತದ ಬರ್ತೈತಿ ಅಂತ ಗೊತ್ತಾಯ್ತು. ಈ ಕೃದಂತದಲ್ಲಿ ಬರ್ತೈತಿ ಅಂತಂದ್ರೆ ಅದರಲ್ಲಿ ಬರ್ತೈತಿ ಏನ್ರಿ? ಯಾವ್ದ್ರಿ? ಕುಣಿದ. ಮತ್ತೆ ಎದ್ರ ಬರ್ತೈತಿ? ಅದು ಕುಣಿದ ಅಂಬುದು ಕೃದಂತ ನಾಮ. 23 ಕೃದಂತ ನಾಮ. ನೆಕ್ಸ್ಟ್ ಒನ್ ಹಾಡುವಂತಿಕೆ. ಏನಾಗುತ್ತೆ? ಸಿಂಗಿಂಗ್. ಹಾಡುವಂತಿಕೆ ಅಂತ ಹೇಳಕತ್ತಾರೆ. ಅಂದ್ರೆ ಅದು ಯಾವ್ದ್ರಿ? ಇಟ್ ಈಸ್ ಅ ವರ್ಬ್. ಅದು ಕ್ರಿಯಾಪದ. ಕ್ರಿಯಾಪದ ಅಂತ ಗೊತ್ತಾಯ್ತು ಅಂತಂದ್ರೆ ಈ ಕ್ರಿಯಾಪದದಲ್ಲಿ ಮತ್ತೆ ಅದರಲ್ಲಿ ಬರ್ತೈತಿ. ಕ್ರಿಯಾಪದ ಅಂತ ಗೊತ್ತಾಯ್ದಿಂದ ಕೃದಂತದಲ್ಲಿ ಬರ್ತೈತೋ ಅಥವಾ ತದ್ದಿತದಲ್ಲಿ ಬರ್ತೈತೋ? ಅಂದ್ರೆ ಕ್ರಿಯಾಪದ ಅಂತ ಗೊತ್ತಾಯ್ತು ಅಂತಂದ್ರೆ ಎದ್ರ ಬರ್ತೈತಿ? ತದ್ದಿತದಲ್ಲಿ ಬರ್ತೈತಿ ಅಂತ ತಿಳಿತು. ಕೃದಂತದಲ್ಲಿ ಬರ್ತೈತಿ ಅಂತ ತಿಳಿತು. ಈ ಕೃದಂತದಲ್ಲಿ ಮತ್ತೆ 3 ವಿಧಗಳು: ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತ ಅವ್ಯಯ ಅಂತ ಐತಿ. ಹಾಗಾಗಿ ಆ 3ರಲ್ಲಿ ಎದ್ರ ಬರ್ತೈತಿ? ಕೃದಂತದಲ್ಲಿ 3 ವಿಧಗಳು. ಆ 3ರಲ್ಲಿ ಎದರಲ್ಲಿ ಬರ್ತೈತಿ? ಕೃದಂತ ಯಾವ್ದ್ರಿ? ಹಾಡುವಂತಿಕೆ ಅಂತ ಹೇಳೋದ್ರಲ್ಲಿ. ಈಕೆ ಇದ್ರೆ ಹಾಡುವಂತಿಕೆ ಯಾವ್ದಿರೋದು? ಯಾವ್ದ್ರಿ? ಕೃದಂತ ಭಾವನಾಮ. ಎಷ್ಟನೇದಿರೋದು? 24. ಯಾವ್ದ್ರಿ? ಕೃದಂತ ಭಾವನಾಮ. ಇಲ್ಲಿ ಸಿಂಪಲ್ ಆಗಿ ನೆನಪಿಟ್ಕೊಂಡ್ಬಿಟ್ರ ಈಜಿ ಅದಾವ್ರಿ. ನೆಕ್ಸ್ಟ್ ಇನ್ನೊಂದು ಪದ ಯಾವ್ದ್ರಿ? ನಗುತ್ತಾ. ಯಾವುದೇ ಒಂದೆರಡು ಹೇಳಿದ್ದಾರೆ. ಇವಾಗ ನೋಡೋಣ, ನಾವು ನೀವೇ ಹೇಳ್ರಿ. ನಗುತ್ತಾ, ಅಳುತ್ತಾ, ಹಾಡುತ್ತಾ, ಎಲ್ಲ ಪದಗಳು ನೋಡ್ರಿ ಸಿಂಪಲ್ ಆಗಿ ನೆನಪಿಟ್ಕೊಂಡ್ಬಿಟ್ರಿ. ಇದ್ರಾಗ ಕೃದಂತ ಅವ್ಯಯಗಳಂದ್ರೇನು, ನೆಕ್ಸ್ಟ್ ತದ್ದಿತ ಅವ್ಯಯಗಳಂದ್ರೇನು, ನೆಕ್ಸ್ಟ್ ಅವನು ತಿಳಿದು ಅಂದ್ರೆ ಎಲ್ಲ ತಿಳಿದಂಗೈತೆ. ಅಂದ್ರೆ ಕೃದಂತ ಪದಗಳು ಅಂದ್ರೇನು? ಕ್ರಿಯಾ ಪ್ರಕೃತಿ ಪದ. ಅಂದ್ರೆ ಕ್ರಿಯಾಪದ ಮೂಲ ರೂಪದಿಂದ ರಚನೆಯಾಗಿ ಅದಕ್ಕೆ ಹಲವು ಪ್ರತ್ಯಯಗಳು ಸೇರುವುದರೊಂದಿಗೆ ಒಂದು ಪದ ರಚನೆ ಆದರೆ ಅದನ್ನ ಕೃದಂತಗಳು ಅಂತ ಹೇಳ್ತಾರೆ. ಕೃದಂತದಲ್ಲಿ 3 ವಿಧಗಳದಾವು. ಈ 3 ವಿಧಗಳನ್ನ ಎಕ್ಸಾಂಪಲ್ ನೋಡಿದ್ವಿ. ನೆಕ್ಸ್ಟ್ ತದ್ದಿತಾಂತಗಳು. ತದ್ದಿತಾಂತ ಅಂದ್ರೆ ಏನ್ರಿ? ನಾಮಪದಗಳಿಂದ ರಚನೆ. ಇಟ್ ಮೀನ್ಸ್ ಇಟ್ ಹ್ಯಾಸ್ ಟು ಬಿ ಫಾರ್ಮ್ಡ್ ಆನ್ ನೌನ್. ಅಂದ್ರೆ ಹೆಸರಿನಿಂದ, ನೇಮ್ ಅಂತ ಹೇಳಕತ್ತಾರೆ. ಹೆಸರಿನಿಂದ ರಚನೆ ಹಾಕವು ಅಂತ ಹೇಳಕತ್ತಾರೆ. ಹೆಸರಿಗೆ ಕೆಲವು ಪ್ರತ್ಯಯಗಳು ಬಂದು ಕೆಲವು ಪದಗಳ ರಚನೆ ಆದ್ರೆ ಅದನ್ನ ತದ್ದಿತ ಅಂತ ಹೇಳಕತ್ತಾರ. ಅದರಲ್ಲಿ 3 ವಿಧಗಳಿದ್ರು. ಈ ಎಕ್ಸಾಂಪಲ್ ನೋಡಿದ್ರಿ, ಇವು ಸ್ವಂತ ನೀವೇ ಬಿಡಿಸಿದ್ರಿ ಅಂತಂದ್ರೆ ಇದು ಇನ್ನೂ ಅಕ್ಯುರಸಿ ಬರ್ತೈತಿ, ಇನ್ನೂ ಕರೆಕ್ಟ್ ತಿಳಿದೈತಿ. ಇಷ್ಟು ಮಾಡಿದ್ರ ದೆನ್ ಇಟ್ ಹ್ಯಾಸ್ ಟು ಬಿ ಎನಫ್. ಯಾವುದಕ್ರಿ? ಕೃದಂತಗಳಿಗೆ. ಅಂದ್ರೆ ಇವೆರಡೂ ಕರೆಕ್ಟಾಗಿ ನಾ ಎಕ್ಸಾಂಪಲ್ ಬಿಡಿಸಿದ್ದು ನಿಮ್ಗೆ ತಿಳಿಬೇಕಾಗಿತ್ತು ಅಂತಂದ್ರೆ ನನ್ನ ಮೊದಲ 2 ಕ್ಲಾಸ್ ನೋಡಿ ನನ್ನ ಚಾನಲಲ್ಲಿ. ಯಾವುದೈತ್ರಿ? ಕೃದಂತಗಳ ಬಗ್ಗೆ ಒಂದು ಕ್ಲಾಸ್ ಮಾಡೀನಿ, ನೆಕ್ಸ್ಟ್ ತದ್ದಿತಾಂತಗಳ ಬಗ್ಗೆ ಒಂದು ಕ್ಲಾಸ್ ಮಾಡೀನಿ. ಅವನ್ನ ಕರೆಕ್ಟಾಗಿ ನೋಡಿದ್ರಿ ಅಂತಂದ್ರೆ ದೆನ್ ಇಟ್ ಈಸ್ ಈಜಿ. ಇದು ನೆಕ್ಸ್ಟ್ ನಿಮ್ಗೆ ಏನಾಗ್ತದೆ? ಈಜಿ ಆಗ್ತೈತಿ. 1-2 ಪದ ಬೈತೀನಿ ನಾನೇ, ಇವನ್ನ ನೀವೇ ಹೇಳ್ರಿ. ಒಂದು ನೆನಪು. ತಿಳಿಯಿತು ಅಂದ್ರೆ ಇದು ಯಾವುದರಲ್ಲಿ ಬರ್ತೈತಿ ಅನ್ನೋದನ್ನ ಕಮೆಂಟ್ ಹಾಕಿರಿ. ಯಾವ್ದ್ರಿ? ನೆನಪು ಅನ್ನೋದನ್ನ. ನೆಕ್ಸ್ಟ್ ಇನ್ನೊಂದು ಯಾವ್ದು ಹಾಕಿರಿ? ಇನ್ನೊಂದು ಬರ್ಬರಿ. ನಗುತ್ತಾ. ಇವು 2 ಪದಗಳನ್ನ ಕಮೆಂಟ್ ಹಾಕ್ರಿ ನೀವು. ಇದು ಕ್ರಿಯಾಪದವು ಅಥವಾ ನಾಮಪದವು. ಅದನ್ನು ಗುರುತಿಸಿಂದ ಈ ಕೃದಂತದಲ್ಲಿ 3 ವಿಧಗಳು, ನೆಕ್ಸ್ಟ್ ತದ್ದಿತದಲ್ಲಿ 3 ವಿಧಗಳು. ಈ 3 ವಿಧಗಳಲ್ಲಿ ಯಾವುದರಲ್ಲಿ ಬರ್ತೈತಿ? ಆನ್ಸರ್. ಇದಕ್ಕೆ ಉತ್ತರ ನಿಮ್ಮಿಂದ ಬರಲಿ. ಓಕೆ, ನಾವು ಹೇಳುವ ಕ್ಲಾಸ್ ಕರೆಕ್ಟ್ ಅನ್ಸುತ್ತಂತಂದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿರಿ, ನಮ್ಮ ಕ್ಲಾಸನ್ನು ನೆಕ್ಸ್ಟ್ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಈ ದಿನದ ಶುಭೋದಯ ಕೊಡ್ತಾ ಇಂದಿಗೆ ಈ ದಿನದ ಕ್ಲಾಸನ್ನು ಮುಕ್ತಾಯ ಮಾಡೋಣ. ನೆಕ್ಸ್ಟ್ ಮುಂದಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡೋಣ.